ಫ್ರೆಂಡಿಂದ ಒಬ್ಬ ಒಳ್ಳೆಯ ಮಿತ್ರ ಆ ರೀತಿ ಪುಸ್ತಕ ಕೆಲಸ ಮಾಡುತ್ತೆ. ಆ ರೀತಿಯ ಕೆಲಸ ಮಾಡೋದ್ರಿಂದ ಪ್ರಾಯಶಃ ಇರ್ಬೋದು. ಯಾರು ಬಂದರೂ ನಾನು ಕೇಳ್ತೀನಿ, ಏನು ಹೊಸ ಪುಸ್ತಕ ಓದಿಯಪ್ಪ, ನಮ್ಮ ಲೆಕ್ಚರ್ಸ್ ಕೇಳ್ತೀನಿ, ನಿಮ್ಮ ಸಿಲೆಬಸ್ ಬಿಟ್ಟು ಮತ್ತೆ ಓದಿ ಹೇಳು, ಬೇರೆ ಏನು ಓದಿದ್ರೆ ಹೇಳು. ಇದು ನನ್ನ ಪ್ರಶ್ನೆ ಇರುತ್ತೆ. ನಾನು ಇವತ್ತಿಗೂ ಕೂಡ ರಾತ್ರಿ 1 ಗಂಟೆ ಓದದೆ ಮಲಗೋದಿಲ್ಲ, ನಿದ್ದೆ ಬರೋದು. ಇಲ್ಲಿ ಕಾವ್ಯ ಅದು ಸ್ಫೂರ್ತವಾಗಿ ಒಳಗಿಂದ ಬರಬೇಕಾಗುತ್ತೆ. ಅದು ಯಾವ ರೀತಿ ಮೂಡಿ ಬರ್ತದೆ ಹೇಳಿಕ್ಕೆ ಬರುತ್ತೆ. ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ಜಗನ್ನಾಥ ಪಂಡಿತಂದು ಗಂಗಾಲಹರಿ. ಗಂಗಾಲಹರಿ ಬಗ್ಗೆ ನನಗೆ ವಿಶೇಷ ಪ್ರೀತಿ ಇರೋ ಕಾರಣ ಗಂಗಾಲಹರಿಯನ್ನು ನಮ್ಮ ಪಂಡರೀನಾಥಾಚಾರ್ಯ ಗಲಗಲಿ ಕನ್ನಡಕ್ಕೆ ಮಾಡಿದ್ದಾರೆ. ಅದು ಹಿಂದಿಯಲ್ಲಿ ಎಷ್ಟು ಪ್ರಭಾವಿಯಾಗಿದೆಯೋ ಅಷ್ಟೇ ಕನ್ನಡದಲ್ಲಿ ಚೆನ್ನಾಗಿ ಮಾಡಿದೆ. ಜಗನ್ನಾಥ ಪಂಡಿತ ಶಹಜಾನನ ಪುತ್ರಿಯನ್ನು ವಿವಾಹ ಆಗ್ತಾನೆ. ವಿವಾಹ ಆದ ನಂತರ ಅಲ್ಲೇ ಅರಮನೆಯೊಳಗಿರ್ತಾನೆ. ಅನೇಕ ವರ್ಷಗಳ ಕಾಲ ಅಲ್ಲೇ ಇದ್ದ ಮೇಲೆ ಅವನು ಗಂಗಾ ಸ್ನಾನಕ್ಕೆ ಬರ್ತಾನೆ. ಘಾಟದ ಮೇಲೆ ಗಂಗಾ ಸ್ನಾನಕ್ಕೆ ಬಂದಾಗ ಅಲ್ಲಿನ ಪಂಡಿತರು ಬಾಕಿ ಎಲ್ಲರೂ ಸೇರಿ, ನೀನು ಒಬ್ಬ ಯವನೇನ ಮದುವೆ ಆಗಿದೆ, ಅದಕ್ಕೆ ಈ ಘಾಟದಲ್ಲಿ ನಿನಗೆ ಸ್ನಾನಕ್ಕೆ ಅವಕಾಶ ಇಲ್ಲ, ನೀನು ಮತ್ತೊಂದು ಕಡೆ ಹೋಗಿ ಎಲ್ಲರೂ ಸ್ನಾನ ಮಾಡುವಂತೆ. ಆಗ ಅವನಿಗೆ ಕಾವ್ಯ ಸ್ಫುರಣ ಬರ್ತದೆ. ಗಂಗಾ ಮಾತೆಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಜಗನ್ನಾಥ ಪಂಡಿತ ಗಂಗಾಲಹರಿ ಬರುತ್ತೆ. ಮತ್ತದು ದಂತಕಥೆನೋ ಗೊತ್ತಿಲ್ಲ, ಒಂದೊಂದು ಪಂಕ್ತಿ ಅವನು ಹೇಳ್ಕೊತ ಹೋದಂಗೆ ಗಂಗೆ ಒಂದೊಂದು ಬೆಟ್ಟಲು ಮೇಲೆ ಬರ್ತಾಳೆ ಅಂತ ಹೇಳ್ತಾನೆ. ಎಷ್ಟು ಮಂದಿ ದಂತಕಥೆನೂ ಇರ್ಬೋದು. ಆದರೆ ಅವನು 52 ಒಂದು ಉತ್ತರನ ಹೋಗಿ ಹೇಳಿ ಮುಗಿಸೋದ್ರೊಳಗೆ ಗಂಗೆ ಬಂದು ಅವನ ಪಾದಕ್ಕೆ ಟಚ್ ಮಾಡ್ತಾನೆ. ಕವಿಯ ದೃಷ್ಟಿ ಎಷ್ಟು ಸೂಕ್ಷ್ಮ ಮತ್ತು ವರ್ಣಾತ್ಮಕ ಇರ್ತದೆ. ಇಲ್ಲಿ ಡಾಕ್ಟರ್ ಸರ್ ಇದ್ದಾರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಂಜಾನೆಯ ಮಂಜಿನ ಒಂದು ಹನಿಯನ್ನ ನೋಡಿದ್ರಿ, ಒಬ್ಬ ವಿಜ್ಞಾನಿಗೆ ಅನಿಸ್ತದೆ ಅದು ಮಂಜಿನ ಹನಿ ನೀರಾಗಿ ಕಾಣಿಸ್ತದೆ. ಒಬ್ಬ ರೈತನಿಗೆ ಹೋದ್ರೆ ಅದೊಂದು ಮಂಜಿನ ಹನಿಯಾಗಿ ಕಾಣಿಸ್ತದೆ. ಆದರೆ ಬೇಂದ್ರೆ ಅಂತ ಕವಿಗಳಿಗೆ ಕಾಣಿಸುವಂತಿದ್ದೆಲ್ಲ ತುಂಬಾ ವಿಶಿಷ್ಟ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಇಡೀ ಪ್ರಪಂಚಕ್ಕೆ ಮುತ್ತಿನ ಒಂದು ಸರಮಾಲೆಯನ್ನೇ ಹಾಕಿದಂತೆ ಕವಿ ನೋಡುವಂಥ ಶೃಂಗಾರ ರಮ್ಯವಾಗಿರ್ತಕ್ಕಂಥ ಕ್ಷಣಗಳಿದೆಯಲ್ಲ, ಅದು ನಮ್ಮ ಹೃದಯವನ್ನು ತಣಿಸ್ತದೆ. ಅದಕ್ಕಾಗಿ ಕವಿ ನಮಗೆ ಶ್ರೇಷ್ಠ ಅನ್ನಿಸ್ತಾನೆ. ಅದರಲ್ಲೂ ಯುವ ಕವಿಗಳು ತುಂಬಾನೇ ನಮ್ಮೆಲ್ಲರಿಗೂ ಹಿಡಿಸ್ತಾರೆ. ಯಾಕೆ ಹಿಡಿಸ್ತಾರೆ ಅಂತಂದ್ರೆ, ಆನಂದವರ್ಧನ ಒಂದು ಮಾತನ್ನು ಹೇಳ್ತಾನೆ. ಕವಿ ಆಗಿರ್ತಕ್ಕಂಥವನು ಹೇಗಿರಬೇಕು ಅಂತಂದ್ರೆ, ಕವಿಯ ಅಂತರಂಗ ಕಣ್ಣು ತೆರೆದರೆ ವಿಶ್ವವೇ ಅವನ ಎದುರು ತೆರೆದುಕೊಳ್ಳುತ್ತದೆ. ಕವಿಯ ಅಂತರಂಗ ಅವನು ಪ್ರತಿಯೊಂದರಲ್ಲೂ ವಿಶೇಷತೆಯನ್ನು ಹುಡುಕ್ತಾ ಹೋಗ್ತಾನೆ. ಅದರ ಜೀವಂತಿಕೆಯ ಮೂಲ ಕಣಗಳನ್ನು ಹುಡುಕ್ತಾ ಹೋಗ್ತಾನೆ. ನಾವು ಸಾಮಾನ್ಯ ಜೀವನದಲ್ಲಿ ಅವ್ನು ಹುಡುಕೋಕ್ಕಾಗಲ್ಲ. ನಾವು ಒಮ್ಮೆ ಅಂತಿರ್ತೀವಿ, ಕವಿಗಳಿಗೆ ಅವರು ನಮ್ಮನ್ನು ಹುಚ್ಚಿದ್ದಾಗ ಅವರು ಏನೇನಾರು ಹೇಳ್ತಿರ್ತಾರೋ ಅವರು ಒಂದು ಲಯದ ಸಾಧನೆಯನ್ನ ಈ ಒಂದು ಕವನ ಸಂಕಲನ ಮಾಡಿದೆ ಅನ್ನೋದನ್ನ ನಾವೆಲ್ಲರೂ ನೆನಪಿಡಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೃತಿಯನ್ನು ಕುರಿತು ಮಾತನಾಡುವಂಥ ಒಂದು ಅವಕಾಶ. 37 ವರ್ಷ ಇವತ್ತವರಿಗೆ. ಅದಕ್ಕೆ ಅವರು 37 ಕವನ ಸಂಕಲನಗಳನ್ನು ತುಂಬ ಔಚಿತ್ಯಪೂರ್ಣವಾಗಿ ಜೋಡಿಸಿದ್ದಾರೆ. ದಯಮಾಡಿ ಎಲ್ಲ ಸಭಿಕರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, 37 ಕವಿತೆಗಳನ್ನು ಓದಲಿ. ಅದರಲ್ಲಿರ್ತಕ್ಕಂಥ ಭಿನ್ನ ಭಿನ್ನವಾಗಿರ್ತಕ್ಕಂಥ ಕವಿ ಮನಸ್ಸುಗಳು ನಿಮ್ಮನ್ನು ಮಾತಾಡಿಸ್ತವೆ, ಹೊಸ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತವೆ. ಕೃತಿ ಒಂದು ಸಾಧನೆಯ ಹಂತಕ್ಕೆ ನಮಗೆ ತಲುಪಿದೆ ಅನ್ನುವಂಥದ್ದು ಬಹಳ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥ ಕಾರ್ಯ. ಕವಿ ಆಗೋದು ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ದೇವ ಕರುಣೆ ಬೇಕು. ಕಾದಂಬರಿ ಬರಿಬೇಲೆ. ಈಗ ನೋಡಿ, ಯಾರೋ ನನ್ನ ಕಪಾಳ ಕಡಿತಾರೆ, ಭಾಳ ನೋವಾಗೈತಿ, ನೋವು ತೋರಿಸಪ್ಪ, ಹೊಡೆದು ತೋರಿಸಬಲ್ಲೆ, ನೋವು ಹೆಂಗೆ ತೋರಿಸ್ತೀಯ? ಅದು ನೋವು ನಿನ್ನದು. ಯಾವುದು ನಿನ್ನದು ಮಾತ್ರ ಇದೆಯೋ ಅದು ನಮ್ಗೆ ತೋರಿಸ್ಲಿಕ್ಕಾಗಲ್ಲ. ಪ್ರೀತಿ ಕೂಡ ಹಾಗಿದೆ. ಹಿಂದೆ ಹುಚ್ಚೆದ್ದು ಅದನ್ನು ಪ್ರೀತಿ ಮಾಡ್ತೀವೋ ಗೊತ್ತಿಲ್ಲಪ್ಪ, ನಾವು ಪ್ರೀತಿ ಮಾಡ್ತೀವಿ. ನಾವು ಜರೇನು ಕಂಡಿದೆ ಜರೇನು ಕಡೆ ಅಂತಾರೆ. ಅಕ್ಕ ಸರ್ ದೇಶಪಾಂಡೆ ನಮ್ಮ ಕಡೆ ನಿಂದೇನು ಕಂಡಾರೋ ಅಂದ್ರು ನನಗೆ ಒಬ್ಬರು.
ಗೊತ್ತಿಲ್ಲಪ್ಪ ಅವ್ರು ಕೇಳೋದು. ನೋಡಿ, ನಾನು ದೇಶಪಾಂಡೆ ಸಾರಿಗೆ ಗುರುಗಳು ಅಂತೀನಿ, ನನ್ನ ಗುರುಗಳು. ನನಗೆ ಜೇರೆ ಗುರು ಅಂತೀನಿ, ನೀವೆಲ್ಲ ಜೇರೆಗೆ ಗುರು ಅಂತೀನಿ. ಈ ಗುರು ಪರಂಪರೆ ಇದೆಯಲ್ಲ, ಗುರುತ್ವ ಇದೆಯಲ್ಲ, ಅದು ಭಾಳ ದೊಡ್ಡ. ನನ್ನ ಮನೆ ಕೇಳಿದ್ರು, ಏನು ಕಂಡ್ರಿ ಹತ್ತರಿ ಮಾತಾಡ್ತೀವಿ ಅವ್ರ ಪಾಪ, ನನಗೆ ಗೊತ್ತಿಲ್ಲ. ಅವ್ರು ಪ್ರೀತಿ ಮಾಡ್ತಾರೆ, ನಾನು ಜೇರೇನು ಪ್ರೀತಿ ಮಾಡ್ತೀನಿ. ಅದರ ಅರ್ಥ ನಿಮ್ಮನ್ನು ದ್ವೇಷ ಮಾಡ್ತಿಲ್ಲಲ್ಲಪ್ಪ ನಾವು. ಹೋಲ್ಬೇಡಿ, ನಂಗೆ ಭಾಳ ಸಂತೋಷ ಆಗಿದೆ ಗಾಯ. ಕೊನೆಯದಾಗಿ ಒಂದು ಮಾತು ಹೇಳ್ತಿದ್ದೀನಿ. ಇದೀಗ ಕುಮಾರವ್ಯಾಸನ ಮಾತು ಬಂತು. ದುರ್ಯೋಧನ ಕುಮಾರವ್ಯಾಸ ಬರೀತಾನೆ, ಬರೆದ ಬಳಿಕದು ವಿಧಿಯ ಸೀಮೆಯ ಬರಹ. ಬರೆದ್ಬಿಟ್ಟಿದೆಯಲ್ಲ ನಿಂದಲ್ಲದು, ವಿಧಿಯ ಸೀಮೆಯ ಬರಹ. ಮುಗಿತು, ಜೇರಿನ ಕೈ ಹೋಗೋದು ಇವತ್ತು. ನಿನ್ನ ತಕ್ಕ ನನ್ನ ಕೈ ಆಗಿತ್ತು, ನಿಮ್ಮ ಕೈ ಆಗಿತ್ತು. ನಿಜಾರ್ಥದಿ ಅಕಸ್ಮಾತ್ ಸತ್ಯವೇ ಇದ್ದರೆ ಲಾಭವು ದೊರೆತರೆ ನೀರಲ್ಲಿ ಬರೆದ ಲಿಪಿ. ನೀರು ಮೇಲೆ ಬರೆದ ಲಿಪಿ ಇದ್ದಾಗ ನೀನು ಬಹುಮಾನಗಳು, ಪ್ರಶಸ್ತಿಗಳು ಇತ್ಯಾದಿ ಇತ್ಯಾದಿ ಇಲ್ಲಿ ಕಟ್ಕೊಬಾರತ್ತವ್ರನ್ನ. ಹಿಂಗ್ಯಾಕೆ ಬಂದವ್ರಿಗೆಲ್ಲ ಮನೆಯಂದೆಲ್ಲ ಶಿಕ್ಷಕರು ಕೊಡ್ತೀವಿ ಅಂತ ನಾನು ಹೆಂಗೆ ಹೇಳಿದ್ಲು ಒಂದ್ಸಲ. ಚಲೋ ಚಲೋ ಶಾಲಾ ಅವು ಇವು ಹಿಂಗ್ಯಾಕೆ ಕೊಡ್ತೀರಿ? ತಾಯಿ, ಅವ್ರ ತಾಯಿ, ನಾನು ಹೇಳ್ತಿಲ್ಲ ಹೋಗಿ ನನ್ನ ತಾಯಿ ಅದು ಕೊಡ್ಲಿ ಅಂತ ನಮ್ಗೆ ಅವ್ರು ಕೊಟ್ಟಿರ್ತಾರಲ್ಲ, ಅದು ನಮ್ಮ ಮಂದಿ ಕೊಡು, ಮಂದಿಗೆಲ್ಲ ಯೋಗ್ಯರಿಗೆ ಕೊಡು. ನಿಜಾರ್ಥದಿ ನಿನಗೇನಾದ್ರು ನಾಳೆ ಬಂದರೆ ಅದು ನೀರ ಮೇಲಿನ ಲಿಪಿ, ಅದು ಎಷ್ಟೊತ್ತಾಗಿರ್ತದೆ ಆಸ. ಕೊನೆಯದಾಗಿ ವಿಜ್ಞಾನ ಮತ್ತು ಸಾಹಿತ್ಯಕ್ಕೆ ವ್ಯತ್ಯಾಸ ಏನು ಅಂದರೆ, ವಿಜ್ಞಾನ ಅನ್ನೋದು ವಿಶ್ಲೇಷಣೆ, ಎಲ್ಲ ತುಣುಕು ಮಾಡಿ ಕಟ್ ಮಾಡಿ ನೋಡ್ತಾರೆ. ಸಾಹಿತ್ಯ ಅನ್ನೋದು ಸಂಶ್ಲೇಷಣೆ. ಸಾಹಿತ್ಯ ನಮ್ಮನ್ನೆಲ್ಲ ಕೂಡಿಸ್ತದೆ, ವಿಜ್ಞಾನ ನಮಗೆ ಡಿಸೆಕ್ಟ್ ಮಾಡ್ತದೆ. ಡಿಸೆಕ್ಟಿಂಗ್ ಬಾಕ್ಸ್ ಅಂತ ಏನೋ ಬೇಡ್ರಿ, ನಾವೆಲ್ಲ ಬರೋದು ಇಲ್ಲ. ಡಾಕ್ಟರ್ ಜೋಡಿ ಮಾತಾಡ್ತಾ ಇದ್ದೆ, ವೈದ್ಯ ಕಥಾಲೋಕವನ್ನು ಬಿಡುಗಡೆ ಮಾಡಿದೆ. ಈ ವೈದ್ಯರ ಬೆರಳುಗಳದಾವಲ್ಲ, ಇವು ಸಾಮಾನ್ಯ ಬೆರಳುಗಳಲ್ಲ, ನಮ್ಮ ನಿಮ್ಮಂಥ ಬೆರಳುಗಳಲ್ಲ, ಇವು ಜೀವ ಸಂಜೀವಿನಿಯ ಬೆರಳುಗಳು. ಆ ಬೆರಳು ಮುಟ್ಟೋದೇ ಅವನ